ಯಾಕೆ ಪೂಜಾ, ಯಾಕೆ ಯಾವಾಗ್ಲೂ ಈ ತರ ಬೈದಲ್ಲೇ ಕೂತಿರ್ತೀಯಲ್ಲ? ಯಾಕೆ ಅಂದ್ರೆ ಎಲ್ಲ ನನ್ ಕರ್ಮ. ಸೇವಂತಿ ಅಕ್ಕನ ಎಲ್ಲಾ ತರದಲ್ಲೂ ಕಾಡ್ಸಿದ್ದೆ. ಆ ಕರ್ಮ ಇವತ್ತು ನನ್ನನ್ನೇ ಕಾಡ್ತಿದೆ. ಪೂಜಾ, ಅದೇನಾದ್ರೂ ಆಗ್ಲಿ, ಅದೇನ್ ಸತ್ಯ ನೋಡಿದ್ಯೋ ನನಗೆ ಹೇಳು. ಏನು ಇಲ್ದೇನೆ ನಿನಗಿದ್ದಕ್ಕಿದ್ದಾಗ ಈ ತರ ಆಗಕ್ ಸಾಧ್ಯನೇ ಇಲ್ಲ. ಯಾರೂ ನಿನ್ನ ನಂಬ್ತಿಲ್ಲ, ಆದ್ರೆ ನನಗೆ ನನ್ನ ಹೆಂಡತಿನ ನಂಬೇಕು ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಅವಳು ಸುಳ್ಳು ಹೇಳದೇ ಇಲ್ವಲ್ಲ. ಅದು ಯಾರ ಹತ್ರ ಸುಳ್ಳು ಹೇಳಿದ್ರು, ನನ್ನ ಹತ್ರ ಮಾತ್ರ ಸುಳ್ಳು ಹೇಳದೇ ಇಲ್ಲ. ಹೇಳು ಪೂಜಾ, ಏನಾಗಿದೆ ಪೂಜಾ ನಿನ್ಗೆ? ಇಲ್ಲ, ಇವಳು ಒಳಗೊಳಗೆ ಏನೋ ತುಂಬಾ ದೊಡ್ಡ ಜಾಲದಲ್ಲಿ ಸಿಕ್ಬಿದ್ದಿದ್ದಾಳೆ. ಅದನ್ನ ಹೇಳೋಕ್ಕೂ ಇಷ್ಟು ಭಯ ಪಡ್ತಿದ್ದಾಳೆ ಅಂದ್ರೆ ಏನೋ ದೊಡ್ಡದಾಗೆ ನಡೆದಿರ್ಬೋದು. ಅದನ್ನ ಹೆಂಗ್ ಕಂಡುಹಿಡಿಯೋದು? ಇಷ್ಟರ ಮೇಲೆ ನಾನು ಸುಮ್ಮನಿದ್ರೆ ಆಗಲ್ಲ, ಏನಾದ್ರೂ ಮಾಡಲೇಬೇಕು. ಮನೆಯವ್ರಿಗೆ ಏನಾಗುತ್ತೋ ಅಂತ ಯೋಚನೆ ಮಾಡಕ್ ಹೋದ್ರೆ ಅವಳು ನನ್ನ ಜೀವನ ತೆಗೆದ್ ಬಿಡ್ತಾಳೆ. ಎಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ ಬಿಟ್ಟೆ ದೇವ್ರೆ. ಎಷ್ಟು ವರ್ಷದಿಂದ ದೇವ್ರು ತಿನ್ರು ಅಂತ ಮಾಡ್ಕೊಂಡ್ ಬರ್ತಿದ್ವಿ. ಸೇವಂತಿ ಅಕ್ಕ ಅಂತೂ 3 ಹೊತ್ತು ನಿನ್ ಪಾದ ಹಿಡ್ಕೊಂಡೇ ಇರ್ತಾರೆ. ಸ್ವಲ್ಪ ಆದ್ರೂ ಕರುಣೆ ತೋರಿಸ್ಬಾರ್ದಾ? ಭಯ ಪಡಬೇಡ ಪೂಜಾ, ನಾನಿರೋವರೆಗೂ ನಿನಗೇನೂ ಆಗಲ್ಲ. ಅರ್ಜುನ್ ಸರ್ಗೆ ನಾನು ಅವ್ರ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಗೊತ್ತು. ನಾನು ಎಷ್ಟು ಸಲ ಫೋನ್ ಮಾಡ್ತಾ ಇದ್ರು ಇವ್ರು ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಂದ್ರೆ ಅವ್ರಿಗೇನಾದ್ರೂ ಅಲ್ಲಿ ತೊಂದರೆ ಆಗಿರ್ಬಹುದಾ? ಆ ಮಾಟಗಾರ್ತಿ ಅರ್ಜುನ್ ಸರ್ಗೆ ಏನಾದ್ರೂ ತೊಂದರೆ ಕೊಟ್ಟಿರ್ಬಹುದಾ? ಇಲ್ಲ ಇಲ್ಲ, ಇನ್ನು ನಾನಿಲ್ಲಿದ್ರೆ ಇನ್ನೂ ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ. ಈಗ್ಲೇ ಆ ಜಾಗಕ್ಕೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕು. ಸದ್ಯ ಹಾಲ್ ಕುಡಿದು ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ. ಒಳ್ಳೇದೇ ಆಯ್ತು ಬಿಡು, ನನ್ನ ಕೆಲಸ ಈಸಿ ಆಯ್ತು. ತೆಗಿಯೋಕೆ ಆಗ್ತಾ ಇಲ್ವಲ್ಲ? ನನಗಿಷ್ಟೆಲ್ಲ ಕಷ್ಟ ಕೊಟ್ಟು ನಾನು ನೆಮ್ಮದಿ ಹಾಳು ಮಾಡಿ ಅದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದ ನೋಡು. ನನಗ್ ಬರ್ತಿರೋ ಕೋಪಕ್ಕೆ ಮುಖದ ಮೇಲೆ 3 ಗುದ್ಬಿಡೋಣ ಅನಿಸ್ತಾ ಇದೆ. ಏನ್ ಮಾಡೋದು? ಎದ್ರೆ ಮತ್ತೆ ನನಗೆ ಟಾರ್ಚರ್ ಕೊಡ್ತಾನಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಈಗ ಹೇಗ್ ತೆಗಿಯೋದು? ಒಂದ್ ಕೆಲ್ಸ ಮಾಡ್ತೀನಿ, ಕತ್ರಿ ತಂದು ಕಟ್ ಮಾಡ್ಬಿಡ್ತೀನಿ. ಒಳ್ಳೆ ಐಡಿಯಾ. ಅಯ್ಯೋ, ಆಮೇಲೆ ಬೆಳಿಗ್ಗೆ ಎದ್ದು ಕತ್ತಲ್ ಪೆಂಡೆಂಟ್ ಇಲ್ಲ ಅಂತ ನನಗ್ ಟಾರ್ಚರ್ ಕೊಡಕ್ ಶುರು ಮಾಡಿದ್ರೆ ಅಷ್ಟೇ ನನ್ ಕತೆ. ಡಾಲರ್ ಇವನ್ ಕುತ್ತಿಗೆಯಿಂದ ಆಚೆ ತೆಗೆದ್ಮೇಲೆ ಇವನ್ ಕೈಲಿ ನನ್ನ ಆಟಾಡ್ಸಕ್ ಎಲ್ಲ ಆಗತ್ತೆ. ಇದೊಂದು ಅವನ್ ಕುತ್ತಿಗೆಯಿಂದ ಮಾಯ ಆದ್ರೆ ಇವನ್ ಜುಟ್ಟು ಮಾಯಮ್ಮನ್ ಕೈಲಿರತ್ತೆ. ಅವಳೇ ಸರಿ ಇವನ್ಗೆ. ಆಮೇಲೆ ಇವನೇ ನಾನು ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ಬೇಕು. ಕಟ್ ಮಾಡೇ ಬಿಡ್ತೀನಿ, ಏನಾದ್ರೂ ಆಗ್ಲಿ.
ಸಾಮಾನ್ಯವಾಗಿ ಇಷ್ಟೊತ್ತಲ್ಲಿ ನಾನು ಅಂಜನ ಹಾಕಲ್ಲ, ಆದ್ರೆ ನೀವು ಆತಂಕದಲ್ಲಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ನೋಡ್ತೀನಿ. ದಯವಿಟ್ಟು ನೋಡಿ ಹೇಳಿ ಗುರುಗಳೇ. ಸರಿ, ವಿಷಯ ಏನು ಅಂತ ಹೇಳಮ್ಮ. ಅದೇ ಗುರುಗಳೇ, ನಮ್ಮ ಮಗು ವಿಚಾರಕ್ಕೆ ನೀವ್ ಹೇಳ್ದ ಹಾಗೆ ಭಿಕ್ಷಾಟನೆ ವ್ರತಾನೂ ಮಾಡಿದ್ವಿ. ವ್ರತ ಎಲ್ಲ ಚೆನ್ನಾಗಾಯ್ತಾ? 100 ಅಡೆತಡೆಗಳು ಬಂದ್ರೂ ವ್ರತ ಮಾತ್ರ ಸಂಪೂರ್ಣ ಆಯ್ತು. ನನ್ ಮಗು ಎಲ್ಲಿದ್ದಾನೋ ಮಾಹಿತಿನೂ ಸಿಕ್ತು. ಒಳ್ಳೆ ವಿಷಯ ತಾನೇ, ಮತ್ತ್ಯಾಕೆ ಇಷ್ಟೊಂದು ಆತಂಕ? ನನ್ ಮಗು ಸಾಮಾನ್ಯದವ್ರ ಹತ್ರ ಇಲ್ಲ, ಮತ್ತೆ ಒಬ್ಬ ಮಾಟಗಾತಿ ಹತ್ರ ಇದ್ದಾನೆ. ಆ ಮಾಟಗಾತಿ ಇರೋ ಜಾಗ ನನ್ ಗಂಡನಿಗೆ ಗೊತ್ತಾಗಿದೆ. ಅವ್ರು ಬೆನ್ನ ಹತ್ತಿ ನನ್ ಗಂಡ ಹುಡ್ಕೊಂಡು ಹೋಗಿದ್ದಾರೆ. ಆದ್ರೆ ಸುಮಾರು ಹೊತ್ತಿಂದ ಅವ್ರು ಫೋನೇ ತೆಗಿತಾ ಇಲ್ಲ. ಮೊದ್ಲೇ ಮಾಟಗಾತಿ ಏನ್ ಮಾಡಿದಾಳೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅವ್ರು ಎಲ್ಲಿದ್ದಾರೆ ಅಂತ ದಯವಿಟ್ಟು ನೋಡಿ ಹೇಳ್ತೀರಾ ಗುರುಗಳೇ? ಸರಿನಮ್ಮ, ನೋಡ್ತೀನಿ.